ಪ್ರೆಸೆಂಟ್ ನಡೆದಿರೋದಲ್ಲ ಸರ್, ಬಟ್ ನಡೆದಿರೋ ಘಟನೆನೇ ನಾನು ಡೈರೆಕ್ಟಾಗಿ ಅಂದರೆ ಸ್ಟ್ರೈಟ್ ನೇರೇಷನಲ್ಲಿ ಯಾವತ್ತು ಸಿನಿಮಾ ಮಾಡ್ತೀವಿ ನಡೆದಿರೋ ಘಟನೆನೇ ಇಟ್ಕೊಂಡು ಮಾಡೋದು. ನನ್ನ ಕೆರಿಯರಲ್ಲಿ ಲಾಕಪ್ ಡೆತ್ ಆಗಿರ್ಬೋದು, AK-47 ಆಗಿರ್ಬೋದು, ಮತ್ತು ಎಮರ್ಜೆನ್ಸಿ ಆಗಿರ್ಬೋದು, ಎಲ್ಲನೂ ಮಾಡಿದ್ದೀನಿ. ಇದು ಅಷ್ಟೇ, ಎಲ್ಲ ಒಂದು ಕಡೆ ನಡೆದಿರೋ ಘಟನೆಗಳನ್ನೆಲ್ಲ ಆಧರಿಸಿ ಈ ಸಿನಿಮಾ ಮಾಡ್ತೀವಿ. ಎಲ್ಲಿ ನಡೆದಿರೋ ಘಟನೆ, ಯಾವ ಥರ? ನಮ್ಮ ಕರ್ನಾಟಕದಲ್ಲೂ ನಡೆದಿದೆ, ಬಿಹಾರಲ್ಲಿ ನಡೆದಿದೆ, ಆಮೇಲೆ ಅಹಮದಾಬಾದಲ್ಲಿ ನಡೆದಿದೆ. ಇದನ್ನೆಲ್ಲ ತಗೊಂಡು, ಆಮೇಲೆ ಮೇಯ್ನ್ ಬಾಂಬೆ ಅಲ್ಲೂ ನಡೆದಿದೆ. ಸೊ ಅದನ್ನೆಲ್ಲ ತಗೊಂಡು ಇಟ್ಕೊಂಡು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಅದನ್ನು ಮಾಡ್ತೀವಿ. ಏನು ಸಬ್ಜೆಕ್ಟು, ಏನೇನು ಹೇಳಕೊಟ್ಟಿದ್ರಿ ಸಿನಿಮಾ ಮುಖಾಂತರ? ಒಂದು ಎಂಟರ್ಟೈನ್ಮೆಂಟ್ ಸರ್. ನಾನು 25 ವರ್ಷ ಆಯಿತು ಆ್ಯಕ್ಷನ್ ಪಿಕ್ಚರ್, ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡಿ, ಬರೀ ಕದ್ಬಿಟ್ಟೆ ಪಿಕ್ಚರ್ ಮಾಡ್ತಾಯಿದ್ದೆ. ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ, ಯಾರೂ ನನ್ನ ಮಾತು ಕೇಳಲಿಲ್ಲ. ಸೊ ಅದಕ್ಕೆ ನನಗೆ ನನ್ನ ಸ್ನೇಹಿತರು ಮತ್ತು ನಾವೆಲ್ಲ ವೆಲ್ವಿಷ ಇಟ್ಕೊಂಡು ನಾನು ಇದು ಆ್ಯಕ್ಚುಲಿ ಪಿಕ್ಚರ್, ಈ ಕತೆ ಬಂದು ನಾನು ದರ್ಶನ್ ಅವ್ರು ಮಾಡಬೇಕು ಅಂತ ಕತೆ ಮಾಡಿದ್ದು ಈ ಫಿಲಮ್ನ. ದರ್ಶನ್ ಅವರು ಬ್ಯುಸಿ ಇದ್ದರು, ಆಮೇಲೆ ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ ಸ್ವಲ್ಪ ಎಲ್ಲ ಗ್ಯಾಪ್ ಆಯಿತು. ಸೊ ಅದಕ್ಕೆ ನಾನು ಮೇಡಮ್ಗೆ ಹೇಳಿದೆ, ನಿಮಿಕಾ ಅವ್ರಿಗೆ, ಈ ಪಿಕ್ಚರ್ ಮಾಡೋಣ, ಜೊತೆಯಲ್ಲಿ ಮೇನ್ ಲೀಡ್ ನೀವು ಮಾಡಿ, ಲೇಡಿ ಓರಿಯೆಂಟೆಡ್. ಆಫ್ಟರ್ ದ ಕಿರಣ್ ಬಿಡಿ ಆದಮೇಲೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂದರೆ ಅವ್ರು ಹೇಳಿದ್ರು, ಇಲ್ಲ ಹಂಗೆ ನಾನು ಓಕೆನಾ, ನಾನು ಲೇಡಿ ಓರಿಯೆಂಟೆಡ್ ಮಾಡ್ಬೋದಂತ. ನಿಜವಾಗ್ಲೂ ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಳ್ಳೆ ಕಲಾವಿದೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಸಪೋರ್ಟಿವ್ ಆಗಿ ಇವರು ಭಾಸ್ಕರ್ ಅವರಾಗಲಿ, ಪ್ರಸನ್ನ ಮತ್ತು ವಿನೋದ್ ಕೇಣಿ, ಮೇಘ ಅವರು ಎಲ್ಲರೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಇದೊಂಥರ ನಡೆದಿರೋ ಇನ್ಸಿಡೆಂಟ್ಗೆ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡ್ತಾಯಿದ್ದಾರೆ. ದರ್ಶನ್ ಅವರು ಮಾಡಬೇಕು ಅಂತ ಪ್ಲಾನ್ ಇತ್ತು ಅಂತ ಹೇಳಿದ್ರೆ, ಇದು ಯಾವಾಗ ಆಗಿತ್ತು, ಈ ಕಥೆ ಯಾವಾಗಿತ್ತು? ಸೊ ಅವ್ರಿಗೇನಾರು ಎಕ್ಸ್ಪ್ಲೈನ್ ಮಾಡಿದ್ರಾ, ಅಥವಾ ಹೆಂಗೆ ಹೀಗೆ ಇವಾಗ ಚೇಂಜ್ ಮಾಡಿದ್ದೆ? ದರ್ಶನ್ ಅವ್ರು ಯಾವತ್ತೂ ಕತೆ ಕೇಳಿಲ್ಲ ಸರ್ ನನ್ನ ಹತ್ರ. ಇವತ್ತವರೆಗೂ ಇಷ್ಟು ಪಿಕ್ಚರ್ 6 ಪಿಕ್ಚರ್ ಮಾಡಿದ್ದೀನಿ, ಅವ್ರ ಕಥೆನೇ ಗೊತ್ತಿಲ್ಲ, ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ. ಆಮೇಲೆ ಅವ್ರು ಯಾವತ್ತೂ ನನ್ನ ಹತ್ರ ಕಥೆನೂ ಕೇಳಲ್ಲ. ಸೊ ಆ ಒಂದು ಅಡ್ವಾಂಟೇಜ್ ತೊಗೊಳ್ದೆ ನಾನು, ಅವ್ರು ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ. ಆ ಸಿನಿಮಾಯಿಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ, ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಅಯ್ಯ ಪಿಕ್ಚರಿಂದ. ಸೊ ಅದಕ್ಕೆ ನನಗೆ ಸಂತೋಷ. ಅವರು ಅಷ್ಟೇ ರೆಸ್ಪೆಕ್ಟಬಲ್ ಆಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಇವತ್ತವರೆಗೂ. ಸರ್ ಶೂಟಿಂಗ್ ಯಾವಾಗ ಬರಬೇಕು, ಎಲ್ಲಿಗೆ ಬರಬೇಕು, ಏನು ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು, ಇಷ್ಟು ಮಾತ್ರ ಕೇಳ್ತಾ ಇದ್ದೀವಿ ಸರ್. ಮತ್ತು ಈಗ ಇವಾಗೇ ವಿಚಾರ ತೆಗೆದಿರೋದ್ರಿಂದ ಆವಾಗೂ ಕೂಡ ಮಾತಾಡಿದ್ರಿ, ಈಗಲೂ ಕೂಡ ಅವರು ಅಂದರೆ ಇಂಥದ್ದೊಂದು ಇನ್ಸಿಡೆಂಟ್ನ ಫೇಸ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋರಾಗಿ ದರ್ಶನ್ ಸರ್ ಬಗ್ಗೆ? ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ, ಅವರು ಆ ಥರ ಅಲ್ಲ ಸರ್. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ತುಂಬ ಸೈಲೆಂಟ್ ಕ್ಯಾರೆಕ್ಟ್ರು, ತುಂಬ ಅಂದರೆ ತುಂಬ ಹಾರ್ಟ್ಲಿ ವೆರಿ ಗುಡ್ ಪರ್ಸನ್. ಅವ್ರು ಈಗಾಗಕ್ಕೆ ಏನಕ್ಕೆ ಏನಾಯಿತು, ಇಲ್ಲ ವಿಧಿ ಆಟನ ಇವೆಲ್ಲ ಅಂಥೇಳಿ ತುಂಬ ಬೇಜಾರಾಗುತ್ತೆ. ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ಕೆಲವರು ಇದು ಮಾಡ್ತಿದ್ದೀನಿ, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಆಯಿತು, ಆಗಿದ್ದಾಗೋಗಿದೆ, ದಯವಿಟ್ಟು ನ್ಯಾಯಾಲಯದಲ್ಲಿದೆ ಕೇಸು, ಅದನ್ನು ಖಂಡಿತವಾಗ್ಲಿ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ. ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಇದಾಗುತ್ತೆ. ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ಮತ್ತು ಇಲ್ಲೂ ಆಫ್ ದ ರೆಕಾರ್ಡ್ ನೋಡುವಾಗ ಒಂದು ಡೌಟ್ ಇದೆ. ಓಂ ಪ್ರಕಾಶ್ ರಾವ್ ಅವ್ರಿಗೆ ಅಂದರೆ ಆನ್ ರೆಕಾರ್ಡು ಆಫ್ ದ ರೆಕಾರ್ಡ್, ರೀಲು ರಿಯಲಲ್ಲಿ ಫಿಲ್ಟರ್ ಇಲ್ವಾ ಅಂತ ಡೈಲಾಗ್ಗಳಿಗೆ ಅಷ್ಟು ಪದಗಳನ್ನು ಬಳಸುವಂತ ರೀತಿ ಹಂಗಲ್ಲ ಸರ್. ಆ್ಯಕ್ಚುಲಿ ಏನು ಅಂತಂದರೆ ಸರ್, ಕೆಲವು ಅಷ್ಟೊಂದು ಒಳಗಡೆ ಆಗಿರ್ತಕ್ಕಂಥ ಪದಗಳು ಬೇಕಾ? ಡೈಲಾಗ್ ಆಪ್ಟ್ ಆಗುತ್ತೆ ಇಲ್ಲ, ನಾನು ಎಮೋಷನ್ ಬೇಕೇ ಬೇಕು ಸರ್. ನಾನು ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗೋಲ್ಲ. ನನ್ನ ಸ್ಟೈಲ್ ಹೆಂಗೆ, ನಾನು ಮಾತಾಡೋದು ಹೇಗೆ, ನನಗೆ ಇರೋದೇ ಹೀಗೆ. ನಾನು ಯಾರೋ ನೋಡ್ತಾ ಇದ್ದಾರೆ, ಯಾರೋ ಇದು ಮಾಡ್ತಾ ಇದ್ದಾರೆ, ಅದು ಅವ್ರಿಗೆ ಅರ್ಥ ಆಗುತ್ತೆ, ಇದಾಗುತ್ತೆ. ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡ್ದವನಲ್ಲ. ನನ್ನ ಬಗ್ಗೆ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಏನು ಬೇಕಾದ್ರೂ ಬರೀಲಿ, ಏನು ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಸರ್. ನಾನು ಹೀಗೆ ಇರೋದು, ಅದಂಗೆ ಮಾತಾಡಬೇಕು. ಆ ಎಮೋಷನ್ ಇದ್ರೇ ಇವ್ರಿಗೆಲ್ಲ ಪವರ್ ಬರೋದು. ಇಲ್ಲಾಂದರೆ ಏನು ಮಾಡ್ತವೆ, ಮುಂಡೆವು ಬರ್ತವೆ, ಡೈಲಾಗ್ ಹೇಳ್ತವೆ, ಇಷ್ಟ ಅಂತವೆ. ಹೇಳಲ್ಲ, ಹಿಂಗಲ್ಲಪ್ಪ ಲೇ ಹಿಂಗೆ ಹೇಳ್ರೋ ಅಂತ ಹೇಳಿದ್ರೇ ಅದು ಬರೋದು ಸರ್. ಇದು ನನ್ನ ಥಿಯರಿ ಸರ್. ನಾನೊಬ್ಬ ಕಮರ್ಷಿಯಲ್ ಥಿಯರಿ ಡೈರೆಕ್ಟ್ರು. ನನಗೆ ಹಿಂಗೆ ಮಾಡಬೇಕು ಅಂತಲೇ ಆಸೆ ಸರ್. ಅದರಿಂದ ನಾನು ಯಾವತ್ತೂ ಬೇಜಾರೂ ಮಾಡ್ಕೊಂಡಿಲ್ಲ ಸರ್. ಯಾರಿಗಾನ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಕೂಡ ಆಯಿತು ಫಿನಿಕ್ಸಲ್ಲಿ. ಅಂದರೆ ಫೈಟ್ ಮಾಡುವಾಗ ಏನೋ ಸ್ವಲ್ಪ ಅಲ್ಲಿಗೆ ಬೆಂಕಿ ತಲ್ಲಿನೋ ಏಟಾಗಿನೋ ಒಂದು ಇನ್ಸಿಡೆಂಟ್ ಹೊರಗೆ ಬಂದಿತ್ತಲ್ಲ, ಏನು ಸರ್ ಅದು ಪ್ರಿಕಾಷನ್ಸ್ ತೊಗೊಂಡಿರ್ಲಿಲ್ವಾ, ಹೇಗೆ ಏನಾಗಿತ್ತು ಅದು? ಪ್ರಿಕಾಷನ್ ತೊಗೊಳ್ಳೋದಂತಲ್ಲ ಸರ್. ಆ್ಯಕ್ಚುಲಿ ಬೆಂಕಿ ಪಕ್ಕದಲ್ಲಿ ನಾನೇ ನಿಂತಿರ್ತೀನಿ. ಆ್ಯಕ್ಚುಲಿ ಯಾವುದೇ ಕಲಾವಿದ ಆಗಲಿ, ನಾನು ಇವ್ರಿಗೂ ಅಷ್ಟೇ, ಬೆಂಕಿ ಹಚ್ಚಕ್ಕಿಂತ ಮುಂಚೆ ನಾನು ಕೈ ಹಿಡ್ಕೊಂಡಿದ್ದೆ. ನೀವು ಅದನ್ನೆಲ್ಲ ನೋಡಿರ್ಬೋದು. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಲ್ಲ, ಯಾವುದೇ ಕಲಾವಿದನಿಗೂ, ಮೇಯ್ನ್ ಟೆಕ್ನಿಷಿಯನ್ಗೂ ಅಷ್ಟೇ. ಬೆಂಕಿ ಹಚ್ಚಬೇಕಾದ್ರೆ ಎಲ್ಲ ತಗೋತೀವಿ. ಬೆಂಕಿ ಹಚ್ಚಿದೆ, ಅದು ಬಂತು, ಚೆನ್ನಾಗಿ ಬಂತು, ಶಾರ್ಟ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿದ್ದಾರೆ, ಇಲ್ಲೇ ಇದ್ದಾರಲ್ಲ ಗಡ್ಗೊಂಬ ನಿಂತ ಕೂತವ್ರೆ, ಏನೂ ಆಗಿಲ್ಲ ಸರ್. ಯಾರೋ ಸ್ವಲ್ಪ ಕಿಡಿಗೇಡಿಗಳು ಅಂದ್ಕೋತಾರೆ ಸರ್, ತಪ್ಪು ನಡೀತು ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಸರ್. ಫೈನಲಿ ಫಿನಿಕ್ಸ್ ಅಂದರೆ ಏನು, ಯಾವಾಗ ಬರುತ್ತೆ ಸರ್? ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗ್ತಾ ಇಲ್ಲ. ಸೊ ಜನವರಿ 10ನೇ ತಾರೀಕು ಪಕ್ಕ ಬರ್ತೀವಿ ಸರ್. ಏನು ಸರ್ ಫಿನಿಕ್ಸ್ ನಿಮ್ಮ ಪ್ರಕಾರ, ಸಿನಿಮಾ ಪ್ರಕಾರ ಬೇರೆ ಬೇರೆ ಅರ್ಥ ಆಗ್ಬಿಡುತ್ತೆ? ಹಾಂ ಸರ್. ಫಿನಿಕ್ಸ್ ಅನ್ನೋದು ಮರು ಹುಟ್ಟು ಅಂತ. ಸೊ ಆ್ಯಕ್ಚುಲಿ ಅದು ನನ್ನ ಜೀವನದಲ್ಲಿ ನನಗೂ ಅದು ಅನ್ವಯಿಸುತ್ತೆ. ಆ್ಯಕ್ಚುಲಿ ನಾನು ಹಿಂದೆ ಒಂದು 10 ಇಯರ್ಸಿಂದ ಒಂದು 2 ಪಿಕ್ಚರ್ ಫ್ಲಾಪ್ ಪಿಕ್ಚರ್ ಮಾಡಿದ್ದೀನಿ ಡೈರೆಕ್ಷನ್ನು. ಸೊ ಅದಾದಮೇಲೆ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಈಗ ಇತ್ತೀಚೆಗೆ ತ್ರಿಶೂಲಂ ರೆಡಿ ಇದೆ ಫಿಲಮು.
ಅದು ರೆಡಿ ಇದೆ, ಕಾಪಿ ಪಿಕ್ಚರ್ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಫಿನಿಕ್ಸ್ ಮಾಡಬೇಕು ಅಂತ ಹೊರಟಾಗ ನಾನು ಎಲ್ಲರ ಹತ್ರ ಮಾತಾಡಿ, ಇದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿದ್ರೆ ಚೆನ್ನಾಗಿರುತ್ತೆ, ಎಲ್ಲರೂ ಆಗ ಬೆಳಕಿಗೆ ಬರ್ತಾ ಇರೋರು ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟು ನಿಮಿಕಾ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ. ನೀವು ಮಾಡಿ, ನೀವು ಕನ್ನಡಕ್ಕೆ ನಿಜವಾಗ್ಲೂ ಒಳ್ಳೆ ಸಪೋರ್ಟಿಂಗ್, ಈ ಕ್ಯಾರೆಕ್ಟರ್ ಮಾಡಿದ್ರೆ ನೀವು ದೊಡ್ಡ ಹೀರೋಯಿನ್ ಆಗ್ತೀರಾ ಮಾಡಿ ಅಂತಾರೆ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದಾರೆ, ನನಗೆ ಖುಷಿ. ಭಾಸ್ಕರ್ ಅವರು ಅಷ್ಟೇ ತುಂಬ ಒಳ್ಳೆ ಪಾತ್ರ, ಎಕ್ಸ್ಟ್ರಾನರಿ ಕ್ಯಾರೆಕ್ಟ್ರು. ಮತ್ತು ಮಿಕ್ದವ್ರಿಗೆಲ್ಲರೂ ಅಷ್ಟೇ, ವಿನೋದ್ ಖೇಣಿಯವರಾಗಿರ್ಬೋದು, ಎಲ್ಲರೂ ಪ್ರಸನ್ನ ತುಂಬ ಒಂದು ಮೇನ್ ವಿಲನ್ ಕ್ಯಾರೆಕ್ಟ್ರ್ ಮಾಡ್ತಿದ್ದಾರೆ. ಆಮೇಲೆ LED ಆಗಿ ಮೇಘಾ ಅವರಷ್ಟೇ ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಕೆಲಸ ತಗೋಬೇಕಾಗಿರೋದು ನಮ್ಮ ಕರ್ತವ್ಯನೇ. ಸೊ ಆ ಸಮಯದಲ್ಲಿ ನಮಗೆ ನಮ್ಮ ಸ್ಟೈಲ್ ಆಫ್ ನೆರೇಷನ್ಗೆ ಡ್ಯೂಟಿ ಮುಖಾಂತರ ಹೆಂಗೆ ಬೇಕೋ ಹಂಗೆ ಕೆಲಸ ತಗೋತಾ ಇದ್ದೀವಿ. ಮಹಿಳಾ ಪ್ರಧಾನ ಸಿನಿಮಾ. ಹೌದು ಸರ್, ಹೌದು, ಮಹಿಳಾ ಪ್ರಧಾನ ಚಿತ್ರ, ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಸರ್ ಇದು. ಹೀರೋನು ಇವರೇ, ಹೀರೋಯಿನ್ನು ಇವರೇ. ಚೆನ್ನಾಗಿರೋ ನಿಮಿತ್ತ ಅವ್ರು ಹಿಂಗೆ ಮಾಡಿದ್ರು. ಹೌದು ಸರ್, ಅವರೇ ಬೇಜಾರು ಮಾಡ್ಕೊಂಡು ಸರ್ ನಾನು ಪ್ರೆಸ್ಬಿಟಿಗೆ ಬರಲ್ಲ ಅಂತ. ನಾನು ಅವ್ರಿಗೆ ಹೇಳಿದೆ, ಆಕ್ಚುಲಿ ಬರೋಕ್ಕಿಂತ ಮುಂಚೆ ಸರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ಈ ಅವತಾರದಲ್ಲಿ ಬರಲ್ಲ ಅಂತ. ಇಲ್ಲ ಮೇಡಮ್ ನೀವು ಬನ್ನಿ ಅಂತ ಹೇಳಿದ್ರು. ಹಾಗೆ ಪಿಕ್ಚರ್ ಅವತಾರನೇ ಹಿಂಗೆ, ಇದನ್ನೇ ನಾವು ಜನರಿಗೆ ತೋರಿಸಿಲ್ಲ ಅಂತಂದ್ರೆ ಇನ್ನೇನು ಆಗುತ್ತೆ. ಸೊ ಅದಕ್ಕೋಸ್ಕರ